ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಲೋಕಾಯುಕ್ತ ಎಡಿಜಿಪಿ ನಡುವಿನ ಸಮರ ಮುಂದುವರೆದಿದೆ. ಎಡಿಜಿಪಿ ಚಂದ್ರಶೇಖರ್ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ನಡುವಿನ ಸಮರ ಮುಂದುವರೆದಿದೆ. ಎಚ್ಡಿಕೆಯನ್ನ ಪರೋಕ್ಷವಾಗಿ ಚಂದ್ರಶೇಖರ್ ಹಂದಿ ಎಂದಿದ್ರು. ಹಂದಿ ಜೊತೆ ಗುದ್ದಾಡಬಾರದು ಎಂದಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಚ್ಡಿಕೆ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಒಬ್ಬ ಇಂಥ ಈ ರೀತಿಯ ಬ್ಲ್ಯಾಕ್ ಮೇಲರ್ ಬೆಂಗಳೂರು ನಗರ ಸುತ್ತ ಯಾರ ಜೊತೆಯಲ್ಲಿ ಏನೇನು ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಆಂಧ್ರದ ಮನುಷ್ಯ ಹಿಮಾಚಲ್ ಪ್ರದೇಶ್ ಕೇಡರು ಹಿಮಾಚಲ್ ಪ್ರದೇಶದಲ್ಲಿ ಕೆಲಸ ಮಾಡಿದೆ. ಯಾವ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಕೆಲವನ್ನ ಇಟ್ಕೊಂಡು 25 ವರ್ಷದಿಂದ ಇಲ್ಲಿದ್ದಾರೆ. ಯಾಕಿದ್ದಾರೆ ಇಲ್ಲಿ? ಪಾಪ ಅವರಿಗೆ ಹಿಮಾಚಲ್ ಪ್ರದೇಶದಲ್ಲಿ ಅಲ್ಲಿಯ ವೆದರ್ ಸೆಟ್ ಆಗಲ್ವಂತೆ. ಅದಕ್ಕೆ ಇಲ್ಲಿ ಬಂದವ್ರೆ ಯಾರನ್ನು ಹಿಡಿದು ಹಿಂದೆ ಯಾರನ್ನು ಹಿಡ್ಕೊಂಡು ಬಂದವ್ರೆ. ಅದೆಲ್ಲ ಸೂಕ್ಷ್ಮ ಅಂತ ನೆನ್ನೆ ಅದಕ್ಕೆ ಹೇಳಿದೆ. ಅವೆಲ್ಲ ಚರ್ಚೆ ಮಾಡಲ್ಲ ಅಂತ ಹೇಳಿ ಅವ್ರ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ. ಅವ್ರನ್ನ ಯಾಕೆ ನಾನು ದೊಡ್ಡವ್ರು ಮಾಡಲಿ? ಪಾಪ ಸತ್ಯಮೇವ ಜಯತೆ. ನಾನು ಸತ್ಯಮೇವ ಜಯತೆಗೆ ಹೋರಾಟ ಮಾಡ್ತಿರೋದು. ನಾನು ಹೋರಾಟ ಮಾಡ್ತಿರೋದು ಅದೇ. ಅಲ್ಲಿಗೆ ಈ ಭಾಷೆ ಇದೆಯಲ್ಲ, ಈ ಭಾಷೆ ಆ ಅಧಿಕಾರಿ ಎಷ್ಟರ ಮಟ್ಟಿಗೆ ಆ ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅಂತ ಬ್ಯಾಕ್ಗ್ರೌಂಡ್ ಇದೆ. ಆ ವ್ಯಕ್ತಿ ಸಂಸ್ಕೃತಿ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿ. ಆ ವ್ಯಕ್ತಿಗೆ ಸಂಸ್ಕೃತಿ ಇದೆಯಾ ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ ವ್ಯಕ್ತಿ ಮೇಲೆ. ಅವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು 20 ಕೋಟಿ ಡಿಮ್ಯಾಂಡ್ ಇಟ್ಟು 2 ಕೋಟಿ ತಕ್ಷಣ ತರಬೇಕು ಅಂತ ಹೇಳ್ದ ಅಂತೇಳಿ FIR ಹಾಕಿ ಕೋರ್ಟ್ ಮುಂದೆ ಕೇಸ್ ಇದೆಯಲ್ಲ. ಇವರು ಸತ್ಯಮೇವ ಜಯತೆಯವರು. ಇವರು ಸತ್ಯಮೇವ ಜಯತೆ ಕಾಪಾಡೋರ? ಏನೇನು ನಡೆಸಿದ್ದಾರೆ? ಯಾರ್ಯಾರ ಜೊತೆ ಇವ್ರ ಸಂಬಂಧಗಳು ಯಾವ ರೀತಿ ನಡ್ಕೊಂಡಿದ್ದಾರೆ? ಇಂಥ ವ್ಯಕ್ತಿ ನನ್ನ ಬಗ್ಗೆ, ಒಬ್ಬ ಕೇಂದ್ರದ ಮಂತ್ರಿ ಬಗ್ಗೆ ಏನು ಬೇಕಾದರೂ ಬರೀಬೋದು ಅಂತ ಇದೆಯಾ? ಕುಮಾರಸ್ವಾಮಿಯನ್ನ ಹಂದಿ ಅಂತ ಕರೆದಿದ್ದಾರಾ? ಮೈಸೂರು ನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪ್ರಶ್ನೆ ಇದು. ಎಡಿಜಿಪಿ ಚಂದ್ರಶೇಖರ್ ಅವರು ಹಂದಿ ಜೊತೆ ಗುದ್ದಾಡಬಾರದು ಅಂದಿದ್ರಲ್ಲ, ಅದೇ ವಿಚಾರವಾಗಿ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯನ್ನ ಹಂದಿ ಅಂತ ಕರೆದಿದ್ದಾರಾ? ಕೇಂದ್ರ ಸಚಿವ ಕುಮಾರಸ್ವಾಮಿ ತಪ್ಪು ಮಾಡಿದ್ದಾರೆ. ಅಧಿಕಾರಿಗಳನ್ನ ಟೀಕೆ ಮಾಡಿರೋದು ಯಾಕೆ? ಎಡಿಜಿಪಿ ಅವರು ಬರ್ನಾಡ್ ಶಾ ಬರಹವನ್ನ ಉಲ್ಲೇಖ ಮಾಡಿದ್ದಾರೆ. ಚಂದ್ರಶೇಖರ್ ಪತ್ರದ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯಿಸಿದ್ದಾರೆ. ನಾನು ಐ ಡು ನಾಟ್ ಟು ಕಾಮೆಂಟ್ ಆನ್ ದಟ್. ಅವರು ಎಡಿಜಿಪಿ ಮೇಲೆ ಅಲ್ಲ, ಎಡಿಜಿಪಿ ಮೇಲೆ ಅಲಿಗೇಷನ್ ಮಾಡಿದ್ದಾರೆ. ಅವರು ಉತ್ತರ ಕೊಟ್ಟಿದ್ದಾರೆ, ಅಷ್ಟೇ ಗೊತ್ತಿರೋದು. ಅಧಿಕಾರಿಗಳನ್ನು ಟೀಕೆ ಮಾಡಕ್ ಹೊರಟ್ರ ಅಂತ. ಈಗ ರಾಜಕಾರಣಿಗಳಾಯ್ತು, ಈಗ ಅಧಿಕಾರಿಗಳು ತಪ್ಪು ಮಾಡಿಬಿಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ಟೀಕೆ ಮಾಡೋದು ಇದೆಯಲ್ಲ, ಯಾಕೆ ಮಾಡ್ತಾರೆ? ಕಾನೂನು ಬಾಹಿರವಾಗಿ ಮಾಡಿದ್ರೆ ಟೀಕೆ. ಹಂದಿಯನ್ನ ಪದ ಬಳಸಿರೋದು ಎಷ್ಟು ಮಟ್ಟಿಗೆ ಸರಿ ಸರ್? ಕುಮಾರಸ್ವಾಮಿ ಅವ್ರನ್ನ ಹಂದಿ ಅಂತ ಬಳಸಿರೋದು, ಕುಮಾರಸ್ವಾಮಿ ಹಂದಿ ಅಂತ ಬರ್ದಿದಾರ? ಅಲ್ಲ, ಆ ಪದವನ್ನ ಬರ್ದಿದ್ದಾರೆ. ಬರ್ನಾಡ್ ಶಾ ಹೇಳಿರೋದನ್ನು ಹೇಳಿದ್ದಾರೆ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ಹಂದಿ ಕುಮಾರಸ್ವಾಮಿ ಹಂದಿ ಅಂತ ಹೇಳಿದಾರ? ನಾನು ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ. ನಾನು ವಿಚಾರಣೆ ನಡೆಸ್ತಾ ಇರುವಂತಹ ಅಧಿಕಾರಿಯ ಮೇಲೆ ಅಕ್ರಮದ ಆರೋಪವನ್ನು ಮಾಡುವಂತದ್ದು ಅಂದ್ರೆ ವಿಚಾರಣೆ ಮೇಲೆ ಪ್ರಭಾವ ಬೀರುವ ಪ್ರಕ್ರಿಯೆನ ಇದು? ಯಾವುದು? ಈ ಎಡಿಜಿಪಿ ಮೇಲೆ ಇವರಿಗೆ ಒಂದು ಅಕ್ರಮದ ಆರೋಪ ಮಾಡಿದ್ದಾರೆ. 32 ಅಂತಸ್ತಿನ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಅಕ್ರಮ ಮಾಡಿದ್ದಾರೆ. ನಾನು ನಿನ್ನೆ ಹೇಳಿದೆ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ಗೆ